ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋದಾಗ ಏನೈತೆ ಅಂತ ನೋಡೋಣ್ರಿ. ನೋಡ್ರಿ ಮಾಡಿ ಎಟ್ಟು ಬಂದದ, ಮತ್ತು ಮಳೆ ಭೀ ಬರಾಕತ್ತದ್ರಿ ಫ್ರೆಂಡ್ಸ್. ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಬೆಳಗ್ಗೆ ಅಂದ್ರೆ 8:15 ಆಗೈತೆ ರೀ ಟೈಮ. ನೋಡ್ರಿ ಮಳೆ ಅಂತರೂ ಬರಾಕತ್ತದ, ಗಾಳಿ ಬಿಟ್ಟದ್ರಿ. ನಮ್ಮ ಚಿನ್ನು ನೋಡ್ರಿ ಅವಾಗ ಎದ್ದು ಆಕಿನೂ ಕಸ ಹುಡ್ಗ್ಯಾಳ. ನಾ ಭಾಂಡೆ ತಿಕ್ಕೀನಿ, ಸೋನು ಒಂದು ಹೆಂಡು ಕಸ ಮಾಡ್ಯಾನ, ತೆಳಗಿನ ಕಸ ಹುಡ್ಗ್ಯಾನ, ಮತ್ತು ನಾ ಜಳಕ ಮಾಡೀನಿ. ಚಿನ್ನು ಇನ್ನೂ ಜಳಕ ಮಾಡಿಲ್ಲ. ನೀನು ಇಡೀ ದಿನ ಪೂರ್ತಿ ಎಲ್ಲ ಆಗಿ ಹೆಚ್ಚಿವಲ್ರಿ, ಬೇಸರ ಮಾಡ್ಕೊಂಡವ್ರಿ ಮಕ್ಕಳು. ಈ ದಣ ಆಗ್ಯದ ಇವತ್ತು, ಸ್ವಲ್ಪ ಭಾಳ ದಣ ಆಗ್ಯದ ನೋಡ್ರಿ. ಮಳೆ ಒಂದು ಸ್ವಲ್ಪ ಟೀಕೆ ಹೊಂಟದ, ಮೊಬೈಲ್ದಾಗ ಕಾಣಿಸಲ್ಲಾಗ್ಯದ್ರಿ. ಹೊರಗಿನ ವ್ಯೂ ನೋಡ್ರಿ ಯಾವ ಥರ ಅದ. ಇವತ್ತು ಮಳೆ ಹೊಂಟದ್ರೆ ಹಿಂಗೆ ಹಂಗಾನೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನ್ರಿ. ಇಲ್ಲಿ ನೋಡ್ರಿ ಹಂಗಾನೆ ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಟಿನ್ರಿ. ಮುಂಜಾನೆ ಎದ್ದು ಬಿಸಿನೀರು ಕುಡಿಬೇಕಂತ ಹೇಳಿ ಲಿಂಬೆ ಹಣ್ಣು ಹಾಕ್ಕೊಂಡು ಬಿಸಿನೀರು ಒಂದು ಗ್ಲಾಸ್ ಕುಡಿಬೇಕು ನೋಡ್ರಿ. ಇಲ್ಲಿ ಹಂಗಾನೆ ಬಿಸಿನೀರು ಕಾಯಿಸಿ ಆಮ್ಯಾಗ ಒಂದು ಸ್ವಲ್ಪ ಚಿನ್ನು ಚಹಾ ಬಿಡಾಕತ್ತೀವ್ರಿ. ನಿನ್ನೆ ಚಹಾ ಪತ್ತಿ ಬಂದಿತ್ತು ರೀ ಮಾರ್ಕೋತು, ಚಲೋ ಅದ. ನಾನು ಒಂದು ಪಾವು kg ಚಹಾ ಪತ್ತಿ ತೊಗೊಂಡಿವ್ರಿ. ಚಿನ್ನು ಚಹಾ ಮಾಡೋಣ ಚಹಾ ಮಾಡಾಕತ್ತಿತ್ತು ನೋಡ್ರಿ. ಮುಂಜಾನೆ ಎದ್ದು ತಿನ್ನಾಕ ಬಿಸ್ಕಿಟ ಬ್ರೆಡ್ ಏನು ಇದ್ದಿತ್ತಿಲ್ರಿ ಅವ್ರಿಗೆ ಜಾಸ್ತಿ. ನೋಡ್ರಿ ಇಲ್ಲಿ ಅನ್ನಕ್ಕೆ ಇಟ್ಟಿನಿ ಹಾಗೆ, ಮತ್ತು ಇಲ್ಲಿ ಪಲ್ಯ ಮಾಡಕ್ಕೆ ಎಣ್ಣೆ ಕಾಯಕ್ಕಿಟ್ಟಿನಿ. ಈಗ ಜೀರಿಗೆ ಹಾಕ್ತೀನಿ ರೀ ಅದಕ್ಕೆ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡ್ರಿ. ನೋಡ್ರಿ ಕರ್ಗ ಹಾಕಿದ್ರು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಇಲ್ಲಿ ನೋಡ್ರಿ ಈಗ ಮಸಾಲೆ ಖಾರ ಹಾಕೊಂಡ್ರಿ 2 ಚಮಚ. ಇದು ಚಂದಾಗಿ ಫ್ರೈ ಅಲ್ರಿ. ಈಗ ಇವು ಏನು ಹೋಳಿ ಇಟ್ಕೊಂಡಿವಲ್ರಿ, ಟಮಾಟಿ ಬಟಾಟಿ 2 ಸೇರಿ ಹಾಕ್ಬಿಡೋಣ. ಇವು ಹಸಿ ಬಟಾಟಿನೇ ರೀ, ಮ್ಯಾಗಿನ ಸಿಪ್ಪಿ ತುಂಬ ಹೋಳಿಂದು ಕುದ್ದಿಸ್ ಮಾಡೋದಕ್ಕಿಂತ ಇದು ಚಂದ ಆಗ್ತದೆ ನೋಡಿ. ಕುದ್ದಿಸ್ ಮಾಡೋದು ಇದು ಟೇಸ್ಟ್ ಆಗಲ್ರಿ. ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತು ಶೇಂಗಾ ಪೌಡ್ರ್ ಹಾಕೊಂಡು ಚಂದ ಮಿಕ್ಸ್ ಮಾಡೋದು. ಸಿಂಪಲ್ ಆದ ರೆಸಿಪಿ ನೋಡಿ, ಭಾರಿ ಟೇಸ್ಟ್ ಆಗ್ತದೆ ಪಲ್ಯ. ನೀವು ಮನೆ ಮಾಡಿ ಟ್ರೈ ಮಾಡಿ. ಸ್ವಲ್ಪ ನೀರು ಹಾಕಿ, ಈಗ ಬಟಾಟೆ ಕುದಿಯಕ್ಕೆ ಇಟ್ಬೇಕಲ್ರಿ, ಅಷ್ಟು ನೀರು ಹಾಕಿ ಕುದಿಯಾಕಿದ್ರು. ಗಟ್ಟಿ ಪಲ್ಯ ಮಾಡತ್ತೀನಿ. ಅಳಸ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ನೀರು ಹಾಕಿದ್ರೆ ಬರ್ತದೆ. ನಮ್ಗೆ ಇಷ್ಟೇ ಸಾಕ್ರಿ. ಈಗ ಮುಚ್ಚಿಡೋಣ. ಪಲ್ಯ ಭೀ ಕುದ್ದದ, ಅನ್ನ ಭೀ ಕುದ್ದದ, ಇಳಿಸೀನಿ. ಈಗ ಸೋನು ತಾಟ್ ಹಚ್ಚಿಟ್ಟೀನಿ ರೀ, ಹಸುವಾಗ್ಯದ ಅಂತವನಿಗೆ. ಹಿಂಗೆ ಇಲ್ಲಿ ಚಪಾತಿ ಮಾಡಾಕತ್ತೀನಿ ನೋಡ್ರಿ, ಪಟ ಅಂಥೇಳಿ. ಹಸುವಾಗ್ಯದ್ರಿ ಚಿನ್ನುಗ ಸೋನುಗ
ಚಪಾತಿ ಮಾಡ್ತೀನಿ ರೀ. ಬರೀ ಫ್ರೆಂಡ್ಸ ಎಮ್ಮೆ ನೀರಂತೂ ಕುಡಿಸ್ದೆ ಫುಲ್ ಮಾಡಿ ಹಾಕೈತಿ ನೋಡ್ರಿ. ಇವತ್ತಂತೂ ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ. ಜರ ಬಿಸಿಲು ತೆರಲಿತದ ಮತ್ತು ಮಾಡಿ ಹಾಕಾಗತ್ತದ. ಗಂಟಾಗೈತಿ ನೋಡ್ರಿ, ಗಂಟಾಗೈತಿನ 8:10 ಟೈಮ. ಲೈಟ್ ಅಂತೂ ಈಗ ಬಂದ ನೋಡ್ರಿ. ಒಂದು ಸ್ವಲ್ಪ ಚಿಂಜೆ ಅಡುಗೆಗೆ ಮಸಾಲೆ ಅನ್ನ ಮಾಡಿಬಿಟ್ಟಿನ್ರಿ. ಇವತ್ತು ಹಣೆ ಕೊಟ್ಟೇನ್ರಿ, ನಾಲ್ಕು ಕುದ್ಲಿಗತ್ತದ ಮಸಾಲೆ ಅನ್ನ ಮಾಡಿದ್ದೆ ನೋಡ್ರಿ. ಚಿನ್ನು ಎಲ್ಲ ಉಳ್ಳಾಗಡ್ಡಿ ಬಟಾಟೆ ಎಲ್ಲ ಮಸಾಲೆ ತಯಾರು ಮಾಡ್ಯಾಳ್ರಿ. ಬರೀ ನಾಲ್ಕು ಹಣೆ ಕೊಟ್ಟಿನ್ರಿ. ಅನಂತರ ರೆಡಿ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಮಸ್ತ್ ಆಗ್ಯದ ನೋಡ್ರಿ ಅನ್ನ. ಹೂಗ ಹೊಂಟದ್ರಿ ಮಂಜು ಕಾಣಿಸ್ಲತ್ತಿ ನೋಡ್ರಿ ಯಾವ ರೀತಿ ಕಾಣಾಗ್ತವ. ಬರೀ ಫ್ರೆಂಡ್ಸ್, ನಮ್ಮ ಮನ್ಯಾಗಂತೂ ಇವತ್ತು ಮಸಾಲೆ ಅನ್ನ ಐತೆ ನೋಡ್ರಿ. ನಿಮ್ಮ ಮನ್ಯಾಗ ಊಟಕ್ಕೆ ಏನು ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮಸಾಲೆ ಅನ್ನ ಯಾರ್ಯಾರಿಗೆಲ್ಲ ಇಷ್ಟ ಹೇಳಿ. ಸೋನುಗಂತೂ ಊಟ ಆಗೈತಿ, ಅವ ಒಲ್ಲಂದು ತಂದ್ರಿ ಊಟಕ್ಕೆ. ಚಿನ್ನೂನ ಈಗ ಉಂಡೇವ್ರಿ. ಅವ್ರ ಪಪ್ಪ ಊರಾಗ ಹೋಗ್ಯಾರ, ಊರಂದು ಬಂದು ಉಂಟಾಗ್ಯಾರು. ನಿಮ್ಮ ಮನ್ಯಾಗ ಊಟಕ್ಕೆ ಏನು ಮಾಡಿರಿ ಅಂತ ಹೇಳ್ರಿ ಫ್ರೆಂಡ್ಸ್. ನಿಮ್ದೆಲ್ಲರದು ಊಟ ಆಯ್ತು ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ. ಮತ್ತೆ ಇದರಂತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ರೀ. ನೋಡ್ರಿ ಯಾವ ರೀತಿ ಒಂದು ಮಸಾಲೆಯನ್ನು ಊಟ ಮಾಡ್ತೀವಿ ರೀ. ಲೇಟ್ ಆಗೈತೆ ರೀ.